ನನ್ನ ಹೆಸರು ರಮ್ಯಾ ಆಂಟಿ. ನನಗೆ 2 ಮಕ್ಕಳು ಇದ್ದರು. ನನ್ನ ಗಂಡ ಡೆಲ್ಲಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವರು ವರ್ಷಕ್ಕೆ 2 ಬಾರಿ ಮಾತ್ರ ಬರುತ್ತಿದ್ದರು. ಆದ್ರೆ ಏನ್ ಮಾಡೋದು, ನಂಗೆ ಒಳ್ಳೆ ಯೌವನ ಇತ್ತು, ತುಂಬಿ ಹರಿತಿತ್ತು. ಆಗ ನನ್ನ ಮೊಲೆಗಳು ತುಂಬಾ ದೊಡ್ಡದಾಗಿ ಇದ್ದವು. ನೋಡುವವರಿಗೆ ಈ ಚಿಕ್ಕಿ ಹಾಲು ಕುಡಿಯಬೇಕು ಅನಿಸುವ ಹಾಗೆ ಇದ್ದವು. ಆದ್ರೆ ಅವತ್ತು ರಾತ್ರಿ ಡೆಲ್ಲಿಯಿಂದ ಕಾಲ್ ಬಂತು. ನಾನು ಹಲೋ ಹೇಳಿ ಹೇಗಿದ್ದೀರಾ ಅಂದೆ. ಅವರು ನಾನು ಚೆನ್ನಾಗಿದ್ದೀನಿ ಅಂದರು. ನಾನು ರೀ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ರೀ, ಯಾವಾಗ ಬರ್ತೀರಾ ಅಂದೆ. ಆದ್ರೆ ಅವ್ರು ಸಾರಿ ಮುದ್ದು, ಇವಾಗ ಬರೋಕೆ ಆಗಲ್ಲ ಅಂದ. ನಾನು ಬೇಜಾರ್ ಮಾಡಿಕೊಂಡೆ. ಆಮೇಲೆ ಅವ್ರು ರಮ್ಯಾ ಇವತ್ತು ನನ್ನ ತಮ್ಮ ಮನೆಗೆ ಬರ್ತಾನೆ ಕಣೆ ನೋಡ್ಕೋ ಅಂದ. ಸರಿ ಆಯ್ತು ರೀ ಅಂದೆ. ರಾತ್ರಿಗೆ ಸುಹಾಸನ್ ಮನೆಗೆ ಬಂದ. ಅವನು ನೋಡೋಕೆ ತುಂಬಾ ರೊಮ್ಯಾಂಟಿಕ್ ಆಗಿ ಇದ್ದ. ಅವನ ಪ್ಯಾಂಟ್ ಒಳಗಡೆ ತಮ್ಮ ತುಂಬಾ ಚೆನ್ನಾಗಿ ದಪ್ಪ ಇದ್ದೆ ಅಂತ ನನಗೆ ಗೊತ್ತಾಯ್ತು. ಅವನಿಗೆ ರಾತ್ರಿ ಊಟ ಮಾಡ್ಸಿ ನೀನು ಮಲ್ಕೋ ಅಂದೆ. ಅವನು ಅತ್ತಿಗೆ ನಾನು ಎಲ್ಲಿ ಮಲ್ಕೊಳ್ಳಿ, ತುಂಬಾ ಚಳಿ ಇದೆ ಅಂದೆ. ಅದಕ್ಕೆ ನಾನು ಹೌದಾ ಸರಿ ಆಯ್ತು ನನ್ನ ರೂಮ್ ನಲ್ಲಿ ಮಲ್ಕೊಳ್ಳೋಣ ಅಂದೆ. ಅವನು ಖುಷಿಯಾಗಿ ನನ್ನ ರೂಮ್ಗೆ ಬಂದ. ನಾನು ನೈಟ್ ಟೈಟ್ ಆಗಿ ಬ್ರಾ ಹಾಕಿದ್ದೆ. ನನ್ನ ಮೊಲೆಗಳು ಎದ್ದು ಕಾಣುತ್ತಿದ್ದಾವು. ಅವನ ಚಡ್ಡಿಯಲ್ಲಿ ತಮ್ಮ ನಿಧಾನಕ್ಕೆ ಎದ್ದಳಾದನ್ನು ನಿಧಾನಕ್ಕೆ ಗಮನಿಸಿದೆ. ನಂಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನನ್ನ ತುಟಿನ ಕಚ್ಚಿಕೊಂಡೆ. ನಿಧಾನಕ್ಕೆ ನನ್ನ ಮೊಲೆಗಳನ್ನು ನನ್ನ ಕೈಯಿಂದ ಇಚ್ಚಾಕಿಕೊಂಡೆ. ಅವಾಗ ಅವನು ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡ. ಆದ್ರೆ ಅವನಿಗೂ ತುಂಬಾ ಆಸೆ ಇತ್ತು ಹೇಳಿಕೊಳ್ಳೋಕೆ, ಸಂಕೋಚ ಪಾಪ. ಆದ್ರೆ ಮಧ್ಯರಾತ್ರಿ 1 ಗಂಟೆಯಲ್ಲಿ ತುಂಬಾ ಚಳಿ ಸ್ಟಾರ್ಟ್ ಆಯ್ತು. ಅವನು ಚಿಕ್ಕದಾದ ಚಡ್ಡಿ ಮತ್ತೆ ಜಿಮ್ ಬನಿಯನ್ ಮಾತ್ರ ಹಾಕಿದ್ದ. ನಂಗೆ ತಡಿಯೋಕೆ ಆಗ್ತಾ ಇಲ್ಲ. ಅವನ ತಮ್ಮನ ಇಟ್ಕೊಂಡು ಬಾಯಲ್ಲಿ ಚೀಪಿ ಬಿಡೋಣ ಅನ್ನೋ ಆಸೆ. ಅಷ್ಟರಲ್ಲಿ ಅವನಿಗೆ ಮೂಡ್ ಬಂತು. ಅವನು ನಿಧಾನಕ್ಕೆ ಅವನ ಚಡ್ಡಿಯಲ್ಲಿ ಕೈ ಹಾಕಿ ಪಾಚಿಕ್ ಪಾಚಿಕ್ ಅಂತ ಸ್ಟಾರ್ಟ್ ಮಾಡ್ದ. ನಂಗೆ ತುಟಿಯಲ್ಲೇ ಖುಷಿ ಆಯಿತು. ಅವನು ನನ್ನ ಬ್ಯಾಗ್ ಹತ್ರ ತಮ್ಮನ್ನ ತಂದು ಚಡ್ಡಿಯಿಂದ ಹೊರಗಡೆ ತೆಗೆದು ನನ್ನ ಬ್ಯಾಗ್ಗೆ ಸಾವರೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ನಾನು ಮಲಗಿರಲಿಲ್ಲ, ಅದರಲ್ಲೇ ಖುಷಿ ಪಟ್ಟೆ. ಆಮೇಲೆ ನನ್ನ ಸೊಂಟಕ್ಕೆ ಕೈ ಹಾಕಿ ಟೈಟ್ ಆಗಿ ಇಚಿಕಿದ. ನಾನು ಹಮ್ ಅಂದೆ. ಅವನಿಗೆ ಗೊತ್ತು ಆಯಿತು. ಓ ಅತ್ತಿಗೆಮ ಮಲಗಿಲ್ಲ, ಅವರಿಗೆ ತಮ್ಮ ಬೇಕು ಅನಿಸಿದೆ ಅಂತ. ಅವನ ದಪ್ಪ ತಮ್ಮನ ಅತ್ತಿಗೆಯ ಬ್ಯಾಗ್ಗೆ ಪಟ್ ಪಟ್ ಅಂತ ದೊಡೇದ. ಅವಾಗ ನನ್ನ ತಂಗಿ ಚುಮು ಚುಮು ಅಂತ ರಸ ಬರೋಕ್ ಸ್ಟಾರ್ಟ್ ಆಯ್ತು. ನಾನು ನಿಧಾನಕ್ಕೆ ನನ್ನ ಚಡ್ಡಿ ಬಿಚ್ಚಿದೆ. ಅವನಿಗೆ ಬ್ಯಾಗ್ನ ಹತ್ರ ಕೊಟ್ಟೆ. ಅವನ ತಮ್ಮಗೂಟ ತುಂಬಾ ಚೆನ್ನಾಗಿತ್ತು. ಅವನು ತಂಗಿನ ಎತ್ತಿಕೊಂಡು ಚೆನ್ನಾಗಿ ಮಾಡಿ ರಸ ತುಂಬಿಸಿದ. ನಾನು ಅಪ್ಪ ಅಹಂ ಅಮ್ಮ ಅಂದೆ. ಅವನು ರಸನ ಬಾಯಿಗೆ ಬಿಟ್ಟ. ನಂಗೆ ಸಮಾಧಾನ ಆಯ್ತು. ವಿಡಿಯೋ ಇಲ್ಲಿಗೆ ಮುಗಿತು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ತರ ರೊಮ್ಯಾಂಟಿಕ್ ವಿಡಿಯೋ ಮುಂದೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.